ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8803000300. ಅಟಿಕಾ ಗೋಲ್ಡ್ ಕಂಪನಿ. ಕಾವೇರಿ ನೀರು ಕರ್ನಾಟಕದ ಜೀವನಾಡಿ. ಆದ್ರೀಗ ಇದೇ ಕಾವೇರಿ ನೀರು ರಾಜ್ಯದ ಆತಂಕಕ್ಕೆ ಕಾರಣವಾಗಿದೆ. ಸಿಡಬ್ಲ್ಯೂಆರ್ಸಿ ಮಧ್ಯಂತರ ಆದೇಶದ ಪ್ರಕಾರ ತಮಿಳುನಾಡಿಗೆ ನೀರು ಹರಿಸಬೇಕಾದ ಸ್ಥಿತಿ ಬಂದಿದ್ದು ಬೆಂಗಳೂರಿಗೆ ದೊಡ್ಡ ಕಂಟಕ ಎದುರಾಗುವ ಸಾಧ್ಯತೆ ಇದೆ. ಹಾಗಿದ್ರೆ ಕೆಆರ್ಎಸ್ನಲ್ಲಿ ಎಷ್ಟು ನೀರಿದೆ, ಮಳೆ ಕೈಕೊಟ್ರೆ ಯಾವ ಸ್ಥಿತಿ ಬರುತ್ತೆ ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ಕಾವೇರಿ ವಿಚಾರದಲ್ಲಿ ರಾಜ್ಯಕ್ಕೆ ಮತ್ತೊಂದು ಶಾಕ್. ರಾಜಧಾನಿ ಬೆಂಗಳೂರಿಗೆ ಕಾದಿದೆ ಗಂಡಾಂತರ. ಇಡೀ ಬೆಂಗಳೂರಿನ ಜನರ ನೀರಿನ ದಾಹವನ್ನ ಇಂಗಿಸುತ್ತಿರೋ ಕಾವೇರಿ ನೀರಿನ ವಿವಾದ ಮತ್ತೊಮ್ಮೆ ಆತಂಕ ಸೃಷ್ಟಿಸಿದೆ. ಒಂದು ಕಡೆ ಸಿಡಬ್ಲ್ಯೂಆರ್ಸಿ ತಮಿಳುನಾಡಿಗೆ ನೀರು ಬಿಡಬೇಕು ಅಂತ ಮಧ್ಯಂತರ ಆದೇಶ ಕೊಟ್ಟಿದೆ. ಮತ್ತೊಂದು ಕಡೆ ರಾಜ್ಯದಲ್ಲಿ ಮುಂಗಾರು ಕೈಕೊಟ್ಟು ಆತಂಕ ಸೃಷ್ಟಿಸಿದೆ. ಇದರ ನಡುವೆ ಸಿಡಬ್ಲ್ಯೂಆರ್ಸಿ ಆದೇಶ ಪಾಲನೆ ಮಾಡಿದ್ದೇ ಆದ್ರೆ ಬೆಂಗಳೂರಿಗೆ ದೊಡ್ಡ ಜಲಸಂಕಟ ಎದುರಾಗೋ ಸಾಧ್ಯತೆ ಇದೆ. ನೀರು ಬೇಕು ಅನ್ನೋದನ್ನ ನೋಡೋದಾದ್ರೆ ಬೆಂಗಳೂರಿಗೆ ಕಾವೇರಿ ಪ್ರತಿದಿನ 1450 MLD ಅಗತ್ಯವಿದೆ. 96 ಲಕ್ಷ ಜನರು ಕಾವೇರಿ ಫಲಾನುಭವಿಗಳಿದ್ದಾರೆ. ಪ್ರತಿ ತಿಂಗಳಿಗೆ 1.5 ರಿಂದ 1.6 TMC ಅಗತ್ಯವಿದೆ. ವಾರ್ಷಿಕವಾಗಿ 24 ರಿಂದ 27 TMC ನೀರು ಬೇಕಾಗಿದೆ. ಒಂದು ಕಡೆ ನ್ಯಾಯಮಂಡಳಿ ಆದೇಶ, ಮತ್ತೊಂದು ಕಡೆ ಬೆಂಗಳೂರಿಗೆ ಕುಡಿಯುವ ನೀರಿನ ಚಿಂತೆ. ಮುಂಗಾರು ಕೈಕೊಟ್ಟಿರೋ ಬೆನ್ನಲ್ಲೇ ರಾಜ್ಯಕ್ಕೆ ದೊಡ್ಡ ಸವಾಲು ಎದುರಾಗಿದೆ. ಈ ನಿಟ್ಟಿನಲ್ಲಿ ಸರ್ಕಾರ ನ್ಯಾಯಮಂಡಳಿ ಆದೇಶದ ಪ್ರಕಾರ ತಮಿಳುನಾಡಿಗೆ ನೀರು ಹರಿಸುತ್ತಾ, ಇಲ್ಲ ಕುಡಿಯುವ ನೀರಿನ ಅಗತ್ಯತೆ ಕಾರಣ ಒಡ್ಡು ನಿರಾಕರಣೆ ಮಾಡುತ್ತಾ ಕಾದು ನೋಡಬೇಕಿದೆ. ಉಲ್ಲಾಸ್ ಎಸ್ ಕಿರುವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.